ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ಮೊದಲ ಬಾರಿಗೆ ವಿಜಯಪುರ ನಗರಕ್ಕೆ ಆಗಮಿಸಿ ವಿವಿಧ ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಇವರು ಹೇಳಿಕೆ ಪ್ರಕಾರ ನಾನು ರಾಜ್ಯದಲ್ಲಿ ಯಾವುದೇ ಹೊಸ ಪಕ್ಷ ಕಟ್ಟಲ್ಲ, ಈ ಮೊದಲಾಗಿ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತೀನಿ, ಜನಾಭಿಪ್ರಾಯ ಯಾವ ರೀತಿ ಇರುತ್ತೆ ಆ ರೀತಿ ನಾನು ನಡ್ಕೊಳ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ನಾವು ಯತ್ನಾಳ್ ಅವರೊಂದಿಗೆ ಮಾತನಾಡೋಣ. ಏನು ಹೇಳ್ತೀರಿ? ಯತ್ನಾಳ್ ಅವರು ಶಿಸ್ತನ್ನು ಮೀರಿ ಇದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ನಿಜವಾಗ್ಲೂ ಯತ್ನಾಳ್ ಮೀರಿದ್ರ? ನಾ ಶಿಸ್ತು ಮೀರಿದ್ರೆ ಇಟ್ಟು ದಿವಸ ಹಾಕ್ಬಿಟ್ರು, 5 ವರ್ಷದ ನೋಟಿಸ್ ಕೊಟ್ಕೋತಾ ಇದ್ದಾರೆ. ಅಂದರೆ ಅವ್ರಿಗೆ ಅನಿಸಿಲ್ಲ. ಕೊನೆಗೆ ಯಡಿಯೂರಪ್ಪ ಅವನ ಮಗ ಹೋಗಿ ಯತ್ನಾಳ್ ಹೊರಗೆ ಹಾಕದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ಮೇಲೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ. ಈಗ ಹೇಳಿದ್ರಿ ಜನವಿಲ್ಲನೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೇ ಮೊದಲ ಬಾರಿಗೆ ವಿಜಯಪುರ ನಗರಕ್ಕೆ ಆಗಮಿಸಿ ವಿವಿಧ ಪೂಜಾ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಇವರು ಹೇಳಿಕೆ ಪ್ರಕಾರ ನಾನು ರಾಜ್ಯದಲ್ಲಿ ಯಾವುದೇ ಹೊಸ ಪಕ್ಷ ಕಟ್ಟಲ್ಲ, ಈ ಮೊದಲಾಗಿ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತೀನಿ, ಜನಾಭಿಪ್ರಾಯ ಯಾವ ರೀತಿ ಇರುತ್ತೆ ಆ ರೀತಿ ನಾನು ನಡ್ಕೊಳ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ನಾವು ಯತ್ನಾಳ್ ಅವರೊಂದಿಗೆ ಮಾತನಾಡೋಣ. ಏನು ಹೇಳ್ತೀರಿ? ಯತ್ನಾಳ್ ಅವರು ಶಿಸ್ತನ್ನು ಮೀರಿ ಇದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ನಿಜವಾಗ್ಲೂ ಯತ್ನಾಳ್ ಮೀರಿದ್ರ? ನಾ ಶಿಸ್ತು ಮೀರಿದ್ರೆ ಇಟ್ಟು ದಿವಸ ಹಾಕ್ಬಿಟ್ರು, 5 ವರ್ಷದ ನೋಟಿಸ್ ಕೊಟ್ಕೋತಾ ಇದ್ದಾರೆ. ಅಂದರೆ ಅವ್ರಿಗೆ ಅನಿಸಿಲ್ಲ. ಕೊನೆಗೆ ಯಡಿಯೂರಪ್ಪ ಅವನ ಮಗ ಹೋಗಿ ಯತ್ನಾಳ್ ಹೊರಗೆ ಹಾಕದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ಮೇಲೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ. ಈಗ ಹೇಳಿದ್ರಿ